ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮಣಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ನರಸಿಂಹ 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 ವೀರಸಿಂಹ ನರಸಿಂಹ ದಯಾಪಾರಾವಾರ. ತನಗೆ ಶರಣು ಬಂದ ಭಕ್ತರ ಸಂಸಾರದ ಬೇರನ್ನೇ ಕಿತ್ತಿ ಎಸೆಯುವ ಸ್ವಾಮಿ ವೀರಸಿಂಹ ನಾರಸಿಂಹ ದಯಾಸಾಗರ ದಯಾಪಾರಾವಾರ. ನಮ್ಮ ಉಗ್ರತೆಯನ್ನು ಕಳೆದು ಸೌಮ್ಯತೆಯನ್ನು ನೀಡಲಿ. ಉಗ್ರವಾದ ಮನಸ್ಸು ಮಾತು ಕೃತಿಗಳನ್ನೆಲ್ಲ ನಿವಾರಿಸಿ ಸೌಮ್ಯವಾದ ಮನಸ್ಸು ಮಾತು ಕೃತಿಗಳನ್ನು ನಮಗೆ ದಯಪಾಲಿಸಲಿ ಅಂತ ಚಿಂತನೆ ಮಾಡಿದ್ದೇವೆ. ನರಸಿಂಹ 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 ನರಸಿಂಹ. ಮಕ್ಕಳು ತಂದೆ ತಾಯಿಗಳ ಉಪದೇಶವನ್ನು ಕೇಳಬೇಕು. ಹಿತ ನುಡಿಗಳನ್ನು ಚೆನ್ನಾಗಿ ಕೇಳಿ ಅದರಂತೆ ವರ್ತನೆ ಮಾಡಬೇಕು. ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುವ ಪ್ರವೃತ್ತಿ ಯುವಕ ಯುವತಿಯರಲ್ಲಿ ಬಂದದ್ದೇ ನಾನಾ ವಿಧ ತಪ್ಪುಗಳು, ಅಪರಾಧಗಳು, ದುರಂತಗಳು ಸಮಾಜದಲ್ಲಿ ನಡೆಯುವುದಕ್ಕೆ ಕಾರಣವಾಗ್ತಾ ಇದೆ. ಉತ್ಸಾಹ, ಸುಖವಾಗಿರಬೇಕೆಂಬ ಅಪೇಕ್ಷೆ, ಐಷ ಆರಾಮದ ಜೀವನವನ್ನು ನಡೆಸಬೇಕು ಅಂತನ್ನುವ ಕಲ್ಪನೆ ಯುವಕ ಯುವತಿಯರಲ್ಲಿ ಇರುವುದು ಸಹಜ. ಆದರೆ ಐಷ ಆರಾಮಗಳ ಜೀವನವನ್ನು ನಡೆಸಿದರೆ ತಪ್ಪಲ್ಲ. ಆದರೆ ಒಂದು ನಿಯಮ ನಿರ್ಬಂಧಗಳಿಗೆ ಒಳಪಟ್ಟು ಧರ್ಮ, ಸಮಾಜದ ನಿಯಮ, ಧರ್ಮದ ಚೌಕಟ್ಟು ಇವುಗಳನ್ನು ದಾಟದಂತೆ ಆ ನಿರ್ಬಂಧಕ್ಕೆ ಒಳಪಟ್ಟು ಬೇಕಾದಷ್ಟು ಸುಖವನ್ನು ಪಡೆಯಬಹುದು, ಆನಂದದ ಜೀವನವನ್ನು ನಡೆಸಬಹುದು. ಆದರೆ
ಗುರುಗಳ ಹಿರಿಯರ ಮಾರ್ಗದರ್ಶನವಿಲ್ಲದಂತೆ ಮನ ಬಂದಂತೆ ಐಷ ಆರಾಮದ ಜೀವನವನ್ನು ನಡೆಸುವ ಉದ್ದೇಶವನ್ನು ಇಟ್ಟುಕೊಂಡು ಧರ್ಮವನ್ನು ಪರಿತ್ಯಾಗ ಮಾಡಿ ದೇವರಲ್ಲಿಯೂ ಶ್ರದ್ಧೆ ಇಲ್ಲದಂತೆ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕೆಂಬ ವಿವೇಕವೂ ಇಲ್ಲದಂತೆ ಮನಸ್ಸಿಗೆ ಬಂದ ಹಾಗೆ ವರ್ತನೆಯನ್ನು ಮಾಡಿ ತಂದೆ ತಾಯಿಗಳನ್ನು ಅಳುವಂತೆ ಮಾಡಿ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಿ ತಮ್ಮ ನಿತ್ಯದ ಜೀವನಕ್ಕಾಗಿ ಇನ್ನೊಬ್ಬರಿಗೆ ಕೈಚಾಚಿ ಬೇಡುವ ಸ್ಥಿತಿಯನ್ನು ತಂದುಕೊಡುವ ರೀತಿಯಲ್ಲಿ ಯುವಕ ಯುವತಿಯರು ವರ್ತನೆ ಮಾಡ್ತಾ ಇದ್ದಾರೆ. ತಮ್ಮ ಮಕ್ಕಳು ಯಾರಿಗೂ ಕೈಚಾಚಿ ಬೇಡುವಂತೆ ಆಗಬಾರದು ಅಂತ ತಮ್ಮ ಇಡೀ ಜೀವನವನ್ನೇ ಯಾವ ತಂದೆ ತಾಯಿಗಳು ಮಕ್ಕಳಿಗಾಗಿ ಮೀಸಲಿಟ್ಟರು. ಗಂಧ ತೇಯ್ದಂತೆ ಗಂಧದ ಕೊರಡು ತಾನು ಸವೆದು ಗಂಧವನ್ನು ಕೊಡುವಂತೆ ತಮ್ಮ ಜೀವನವನ್ನೇ ಸವಿಸಿ ಮಕ್ಕಳ ಏಳಿಗೆಗಾಗಿ ಪ್ರಯತ್ನ ಮಾಡಿದರು. ಆ ಮಕ್ಕಳು, ಯುವಕರು, ಯುವತಿಯರು ತಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಮಾನಸಿಕವಾದ ದುಃಖ, ಜೀವನಕ್ಕಾಗಿ ಇನ್ನೊಬ್ಬರನ್ನು ಆಶ್ರಯಿಸುವ ಪ್ರಸಂಗ ಬರಬಾರದು. ಆ ರೀತಿ ನೋಡಿಕೊಳ್ಳಬೇಕು, ಅದು ನಮ್ಮ ಕರ್ತವ್ಯ. ಅವರ ಮನಸ್ಸಿಗೆ ವಿರುದ್ಧವಾಗಿ ನಡೆಯಬಾರದು. ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡಬೇಕು, ವಿನಯದಿಂದ ವರ್ತಿಸಬೇಕು ಅನ್ನುವ ಪ್ರಜ್ಞೆಯೇ ಇಲ್ಲದೇ ಇದ್ದಂತೆ ಉನ್ಮತ್ತರಾಗಿ ವರ್ತನೆಯನ್ನು ಮಾಡುತ್ತಾರೆ. ಅಂಥವರಿಗೆ ಬುದ್ಧಿಯನ್ನು ಹೇಳಬೇಕು, ವಿವೇಕವನ್ನು ಹುಟ್ಟಿಸುವ ಪ್ರಯತ್ನ ಮಾಡಬೇಕು. ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಕೇವಲ ಪ್ರೀತಿಯನ್ನು ಮಾತ್ರ ಧಾರೆ ಎರೆದರೆ ಸಾಲದು, ಪ್ರೀತಿಯನ್ನೂ ಮಾಡಬೇಕು, ಬುದ್ಧಿವಾದವನ್ನೂ ಹೇಳಬೇಕು. ತಪ್ಪು ಮಾಡಿದಾಗ ಭಯವನ್ನು ಹುಟ್ಟಿಸಬೇಕು. ಆ ರೀತಿ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಬೇಕು, ವಶದಲ್ಲಿಟ್ಟುಕೊಳ್ಳಬೇಕು, ಸನ್ಮಾರ್ಗದಲ್ಲಿಡಬೇಕು. ಇದಕ್ಕೆ ಎರಡೂ ಮುಖಗಳು ಬೇಕು. ಪ್ರೀತಿಯ ಮುಖ, ಇನ್ನೊಂದು ನಿಷ್ಠುರವಾದ ಮುಖ, ಉಗ್ರವಾದ ಮುಖವೂ ಬೇಕು. ಆ ದೃಷ್ಟಿಯಲ್ಲಿ ನರಸಿಂಹ 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 ನರಸಿಂಹ. ಮಕ್ಕಳು ತಪ್ಪು ಮಾಡಿದರೆ ಅದರ ಫಲವನ್ನು ಮಕ್ಕಳು ಅನುಭವಿಸ್ತಾರೆ, ಹಿರಿಯರು ಅನುಭವಿಸ್ತಾರೆ, ಇಡೀ ಕುಟುಂಬ, ಕುಲವೇ ಕಷ್ಟವನ್ನು ಅನುಭವಿಸುವ ಪ್ರಸಂಗ ಬರುತ್ತೆ. ಆ ಮಕ್ಕಳು ಮಾಡುವ ಅಧರ್ಮ ಅಪರಾಧಗಳಿಂದ ಇಡೀ ಕುಲವೇ ದುಃಖವನ್ನು ಅನುಭವಿಸುವಂತೆ ಆಗಬಾರದು ಅಂದರೆ ಮಕ್ಕಳು ತಪ್ಪು ಮಾಡುವುದಕ್ಕೆ ಬಿಡಬಾರದು. ಮಕ್ಕಳನ್ನು ತಪ್ಪು ಮಾಡುವುದಕ್ಕೆ ಬಿಡಬಾರದು ಅಂದರೆ ಮಕ್ಕಳನ್ನು ವಶದಲ್ಲಿಟ್ಟುಕೊಳ್ಳಬೇಕು. ವಶದಲ್ಲಿಟ್ಟುಕೊಳ್ಳಬೇಕು ಅಂದರೆ ಮಕ್ಕಳಿಗೆ ಸ್ವಲ್ಪ ತಂದೆ ತಾಯಿಗಳನ್ನು ಕಂಡರೆ ಪ್ರೀತಿ ಹೇಗೋ ಹಾಗೆ ತಪ್ಪು ಮಾಡಿದರೆ ಅವರಿಂದ ಶಿಕ್ಷೆ ಇದೆ ಅನ್ನುವ ಭಯವೂ ಇರಬೇಕು. ಆ ಒಂದು ಗಾಂಭೀರ್ಯ, ಆ ಒಂದು ನಿಷ್ಠುರತೆ, ಉಗ್ರತೆಯೂ, ಸಿಂಹದಂತಹ ವ್ಯಕ್ತಿತ್ವವೂ ಬೇಕು. ಹೀಗಾಗಿ ನಿನ್ನೆ ನಾವು ತಿಳಿದದ್ದು, ಎಲ್ಲಿ ಉಗ್ರತೆ ಇರಬಾರದೋ ಅಂತಹ ಸ್ಥಳದಲ್ಲಿ ಉಗ್ರತೆಯಿಂದ ವರ್ತನೆ ಮಾಡುವ ಸಿಂಹದಂತಿರುವ ನಮಗೆ ನರತೆಯನ್ನು, ಮಾನವೀಯತೆಯನ್ನು, ಸೌಮ್ಯತೆಯನ್ನು ನೀಡಲಿ ಅಂತ. ಈಗ ಎಲ್ಲಿ ಸಿಂಹದಂತೆ ಗರ್ಜನೆ ಮಾಡಿ ಉಗ್ರವಾಗಿ ನಿಷ್ಠುರವಾಗಿ ತಮ್ಮ ವಶದಲ್ಲಿ ಮಕ್ಕಳನ್ನು, ಶಿಷ್ಯರನ್ನು, ಪ್ರಜೆಗಳನ್ನು ಇಟ್ಟುಕೊಳ್ಳಬೇಕೋ ಅಂತಹ ಪ್ರಸಂಗದಲ್ಲಿ ನರರಂತೆ ಸೌಮ್ಯವಾಗಿದ್ದಂತಹ ನಮ್ಮನ್ನು ಸಿಂಹನನ್ನಾಗಿ ಮಾಡಲಿ ಪರಮಾತ್ಮ.
ಉಗ್ರರನ್ನಾಗಿ ಮಾಡಲಿ. ಸಿಂಹರನ್ನು ನರರನ್ನು ಮಾಡುವುದಲ್ಲ. ಈಗ ಎಲ್ಲಿ ಸಿಂಹರಂತೆ ಇರಬೇಕೋ ಅಂತಹ ಸ್ಥಳದಲ್ಲಿ ನರರಂತೆ ಇದ್ದವರನ್ನು ಸಿಂಹರನ್ನಾಗಿ ಮಾಡಲಿ. ನರಾಹ ಸಿಂಹ ಸದೃಶಾಹ ಯಸ್ಮಾತ್ ನರಸಿಂಹ. ನೀವು ಮಾಡಿದ್ದೇ ಸರಿ, ನೀವು ಹೇಗೆ ಇದ್ದೀರೋ ಹಾಗೇ ಇರಿ. ಎಲ್ಲ ರಾಜರೂ ಪ್ರಜೆಗಳಿಗೆ ಇವತ್ತು ಅಷ್ಟೇ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಬಂದಂತೆ ಇರಿ, ನಿಮಗೆ ಸ್ವಾತಂತ್ರ್ಯ, ನಿಮ್ಮ ತಲೆಗೆ ಬಂದ ಹಾಗೆ ಜೀವನ ಮಾಡಿ. ಗುರುಗಳು ಶಿಷ್ಯರಿಗೆ ಹಾಗೆ, ತಂದೆ ತಾಯಿಗಳು ಮಕ್ಕಳಿಗೆ ಹಾಗೆ ಕೈ ಬಿಟ್ಟರೆ ಸಮಾಜದ ಗತಿ ಏನು? ಅತ್ಯಂತ ಸೌಮ್ಯರಾಗಿ ಶಿಷ್ಯರು, ಮಕ್ಕಳು, ಪ್ರಜೆಗಳ ಜೊತೆಗೆ ಗುರುಗಳು, ರಾಜರು, ತಂದೆ ತಾಯಿಗಳು ವರ್ತಿಸುವುದು ಸರಿಯಲ್ಲ. ಪ್ರೀತಿಯ ಜೊತೆಗೆ, ಉಪದೇಶದ ಜೊತೆಗೆ, ಬುದ್ಧಿವಾದದ ಜೊತೆಗೆ ಸಿಂಹದಂತೆ ಉಗ್ರರಾಗಿ ಭಯವನ್ನು ಅವರಿಗೆ ಕಾಲ ಕಾಲಕ್ಕೆ ತೋರಿಸಿ ವಶದಲ್ಲಿಟ್ಟುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು. ಆ ಶಕ್ತಿಯನ್ನು ನರಸಿಂಹದೇವರು ಕೊಡಬೇಕು. ಕೊಟ್ಟರೆ ಮಕ್ಕಳು ವಶದಲ್ಲಿ ಮಕ್ಕಳು ಬಂದರೆ ತಪ್ಪುಗಳೆಲ್ಲ ದೂರ ಆಗ್ತವೆ. ಮಕ್ಕಳಿಂದ ತಪ್ಪುಗಳು ನಡೆಯದಿದ್ದರೆ ಆ ತಪ್ಪುಗಳಿಂದ ಕುಟುಂಬ ಅನುಭವಿಸಬೇಕಾದ, ಎದುರಿಸಬೇಕಾದ ದುಃಖಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ, ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇದೆ. ಶುದ್ಧವಾದ ಚಾರಿತ್ರ್ಯ ಸಂಪನ್ನವಾದ ಜೀವನವನ್ನು ಅವರೆಲ್ಲ ನಡೆಸ್ತಾ ಇದ್ದರೆ, ಧರ್ಮದಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಆ ಧರ್ಮದ ಫಲವಾಗಿ ಎಲ್ಲರಿಗೂ ಶುಭ, ಎಲ್ಲರಿಗೂ ಮಂಗಲ, ಎಲ್ಲರಿಗೂ ಸುಖ, ಶ್ರೇಯಸ್ಸು, ಅಭಿವೃದ್ಧಿ, ಸಮೃದ್ಧಿ, ವೃದ್ಧಿಗಳು ನಿತ್ಯದಲ್ಲಿಯೂ ಅನುಭವಿಸುವುದಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ನರರಂತೆ ಸೌಮ್ಯವಾಗಿದ್ದವರನ್ನು ಸಿಂಹರನ್ನಾಗಿ ಮಾಡಿ ಅನುಗ್ರಹಿಸೋ ಸ್ವಾಮೀಂತ ಸ್ಮರಣೆ ಮಾಡಿ ನರಸಿಂಹ 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 ನರಸಿಂಹ. ಮನೆಗೆ ದೊಡ್ಡವರು ಹಿರಿಯರು ಬಂದರೆ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು. ಹಿರಿಯರು ತಿಳುವಳಿಕೆ ಇದ್ದವರು ಎದ್ದು ಸ್ವಾಗತ ಮಾಡಿ ಕರೀತಾರೆ, ಕೂಡಿಸ್ತಾರೆ. ಆದರೆ ಮಕ್ಕಳು, ಯುವಕರು, ಯುವತಿಯರು ಕಾಲು ಚಾಚಿಕೊಂಡು ಹಾಗೆಯೇ ಕುಳಿತಿರ್ತಾರೆ. ಯಾರು ದೊಡ್ಡವರು ಬಂದರೂ ಸರಿ, ಹೋದರೂ ಸರಿ, ಗಮನವೇ ಇರೋದಿಲ್ಲ. ನಾವಂತೂ ಸ್ವಾಗತ ಮಾಡ್ತೇವಲ್ಲ ಸಾಕು, ಮಕ್ಕಳು ಹೇಗಾದರಿರಲಿ ಅಂತ ಬಿಡುವುದಲ್ಲ. ಸಿಂಹದಂತೆ ಗರ್ಜನೆ ಮಾಡಬೇಕು. ಹೇಳಿ, ದೊಡ್ಡವರು ಬಂದಾಗ ಹಾಗೆ ಕೂಡುವುದು ಸರಿಯಲ್ಲ. ಎದ್ದು ಸ್ವಾಗತ ಮಾಡಿ, ನಮಸ್ಕಾರ ಮಾಡಿ, ಆಶೀರ್ವಾದವನ್ನು ಪಡೆದು ದೊಡ್ಡವರ ಅನುಗ್ರಹವನ್ನು ಪಡೆಯಬೇಕು. ಅದರಿಂದ ನಿಮಗೆ ಶ್ರೇಯಸ್ಸಾಗತ್ತೆ ಅಂತ ಕೂಡಲೇ ಸಿಂಹದ ಗರ್ಜನೆಯಾಗಬೇಕು. ಚಿಕ್ಕ ವಯಸ್ಸಿನಿಂದಲೇ ಈ ಬೋಧನೆ. ಊರ್ಧ್ವಂ ಪ್ರಾಣಾಶ್ಯುತ್ಕ್ರಾಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ದೊಡ್ಡವರು ಬಂದಾಗ ಚಿಕ್ಕವರು ಎದ್ದು ನಿಂತು ಸ್ವಾಗತ ಮಾಡದಿದ್ದರೆ ಅವರ ಪ್ರಾಣಶಕ್ತಿ ಮೇಲೆ ಹೋಗುತ್ತೆ, ಕ್ರಮವಾಗಿ ಆಯುಷ್ಯ ಕ್ಷೀಣವಾಗ್ತಾ ಹೋಗುತ್ತೆ. ಎದ್ದು ಸ್ವಾಗತಿಸಿ ನಮಿಸಿ ಅವರ ಆಶೀರ್ವಾದವನ್ನು ಪಡೆದರೆ ಮತ್ತೆ ಸ್ಥಿರವಾಗಿ ಪ್ರಾಣಶಕ್ತಿ ನಮ್ಮಲ್ಲಿ ಉಳಿಯುತ್ತದೆ, ಆಯುಷ್ಯದ ಅಭಿವೃದ್ಧಿಯಾಗ್ತದೆ, ಜ್ಞಾನದ ಅಭಿವೃದ್ಧಿಯಾಗ್ತದೆ, ಎಲ್ಲ ವಿಧವಾದ ಸೌಖ್ಯ ಸೌಭಾಗ್ಯಗಳು ನಮಗೆ ಸಿಗುತ್ತೆ. ಇದನ್ನು ಬೋಧಿಸಬೇಕು. ಈ ರೀತಿ ನಡೆದುಕೊಳ್ಳದೇ ಇದ್ದಾಗ ಸಿಂಹ ಗರ್ಜನೆಯನ್ನೂ ಮಾಡಬೇಕು. ಸಿಂಹದಂತೆ ನಾವಾಗಬೇಕು, ಅಂದರೆ ಮಕ್ಕಳು ದಾರಿಗೆ ಬರ್ತಾರೆ. ಅದಕ್ಕಾಗಿ ಆ ರೀತಿಯ ಒಂದು ಸಿಂಹ ಗರ್ಜನೆಯನ್ನು ನಮ್ಮಲ್ಲಿ ನಿಂತು ನೀನು ಮಾಡು ಅಂತ ನರಸಿಂಹನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ನರಸಿಂಹ 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 ನರಸಿಂಹ.
ಅದು ಬರೀ ನಮ್ಮ ಗರ್ಜನೆಯಾಗದೆ ಅಂತರ್ಯಾಮಿಯಾದ ನಿನ್ನ ಗರ್ಜನೆಯಾಗಲಿ. ಅದರಿಂದ ಸಕಲರಿಗೂ ಶ್ರೇಯಸ್ಸಾಗಲಿ. ನರಸಿಂಹ 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 ನರಸಿಂಹ. ದೇವರಿಗೆ ನಮಸ್ಕಾರ ಮಾಡೋದಿಲ್ಲ, ಸ್ನಾನ ಸಂಧ್ಯಾವಂದನಾದಿಗಳು ಯಾರಿಗೆ ವಿಹಿತವೋ ಅವರು ಮಾಡಬೇಕು, ಮಾಡೋದಿಲ್ಲ. ಅವರವರಿಗೆ ವಿಹಿತವಾದ ಕರ್ಮಗಳನ್ನು, ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು, ಮಾಡೋದಿಲ್ಲ. ಹಿರಿಯರು ಸಿಂಹಗರ್ಜನೆಯನ್ನು ಮಾಡಿ ಗಟ್ಟಿಯಾಗಿ ಹೇಳಿ, ಯಾವ ಭಗವಂತ ನಮ್ಮೆಲ್ಲರ ಸೃಷ್ಟಿಯನ್ನು ಮಾಡಿದ, ಇಡೀ ವಿಶ್ವವನ್ನೇ ನಮಗಾಗಿ ನಿರ್ಮಾಣ ಮಾಡಿಕೊಟ್ಟ, ಈ ದೇಹವನ್ನು ಕೊಟ್ಟ ಅಂತಹ ಸ್ವಾಮಿ, ಅವನು ನಮಗೆ ಹಿತ ಹೇಳುವುದನ್ನು ಬಿಟ್ಟರೆ ಇನ್ನಾರು ಹೇಳಬಹುದು? ತ್ವಯಾ ಸಮಃ ಕೋನು ಹಿತೋ ಹರೇ ನಃ. ದೇವರಿಗೆ ಸಮಾನರಾದ ಹಿತವನ್ನು ಬಯಸುವವರು ಯಾರು? ಹಿತತಮಃ. ಹಿತಾಚ್ಚ ಹಿತತಮಃ ಅಂತಾರೆ ಶ್ರೀಮದಾಚಾರ್ಯರು. ಪರಮಹಿತ ತಮನಾದವನು ಪರಮಾತ್ಮ. ಪರಮಹಿತವನ್ನು ಬಯಸುವವನು ಪರಮಾತ್ಮ. ಜಗತ್ತೇನು ಅವನಿಗೆ ಗೊತ್ತಿದ್ದಷ್ಟಿನ್ಯಾರಿಗೆ ಗೊತ್ತು? ನಾವೇನು, ಜಗತ್ತೇನು, ಯಾವುದನ್ನು ನಾವು ಈ ಜಗತ್ತಿನಲ್ಲಿ ಆಚರಿಸಿದರೆ ಹಿತ, ಯಾವುದನ್ನು ಆಚರಿಸಿದರೆ ಅಹಿತ, ಇದನ್ನು ಸೃಷ್ಟಿ ಮಾಡಿದ ಸರ್ವವಿಧಾತೃವಾದ ಸರ್ವಜ್ಞನಾದ ವಿಶ್ವಜ್ಞನಾದ ವಿಶ್ವಪ್ರಜ್ಞನಾದ ಆ ಭಗವಂತನಿಗೆ ಗೊತ್ತಿಲ್ಲದೆ ಇನ್ನಾರಿಗೆ ಗೊತ್ತು? ಅಂತಹ ಪರಮಾತ್ಮ ನಮಗೇನನ್ನು ಉಪದೇಶ ಮಾಡ್ತಾನೋ ಆ ಉಪದೇಶವನ್ನು ಕೇಳಬೇಕು. ಅದು ಬಿಟ್ಟು ಕೇವಲ ಹೊಟ್ಟೆಪಾಡಿಗಾಗಿ ಲೌಕಿಕ ಜೀವನವನ್ನು ಮಾತ್ರ ನಡೆಸಿ ಭಗವಂತನ ಆದೇಶವನ್ನು ಕಡೆಗಣಿಸಿ ಧರ್ಮವನ್ನು ಮಾಡದಂತೆ ಇರಬೇಡಿ ಅಂತನ್ನುವ ಎಚ್ಚರವನ್ನು ಮಕ್ಕಳಿಗೆ ಸಿಂಹಗರ್ಜನೆಯ ಮೂಲಕ ಕಾಲ ಕಾಲಕ್ಕೆ ನೀಡುತ್ತಾ ಅವರನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಬರಬೇಕು. ತನಗೆ ಉಪದೇಶ ಮಾಡುವುದಕ್ಕೆ ಸಾಧ್ಯವಾಗದಿದ್ದರೆ ಉಪದೇಶ ಮಾಡುವವರ ಕಡೆಯಿಂದ ಉಪದೇಶ ಮಾಡಿಸಬೇಕು. ಇದು ಕೇವಲ ಮಕ್ಕಳಿಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳೇ ಇರಬಹುದು, ಬಂಧು ಬಳಗದವರೇ ಇರಬಹುದು, ಅಣ್ಣ ತಮ್ಮಂದಿರಿರಬಹುದು, ಇಷ್ಟಮಿತ್ರರಿರಬಹುದು, ಯಾರೇ ಇರಲಿ. ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ, ಗೌರವಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ಯಾವ ಶಬ್ದಗಳಿಂದ ಹೇಳಬೇಕೋ ಆ ಶಬ್ದಗಳಿಂದ ಅವರವರಿಗೆ ಧರ್ಮದ ತಿಳುವಳಿಕೆಯನ್ನು ನೀಡಲೇಬೇಕು. ದೊಡ್ಡವರಿಗೆ ಪ್ರಾರ್ಥನೆ ಅಥವಾ ಅವರಿಗಿಂತಲೂ ದೊಡ್ಡವರಿಂದ ಹೇಳಿಸೋದು, ಮಿತ್ರರಿಗೆ ಪ್ರೀತಿಯಿಂದ ಸಂದೇಶವನ್ನು ಕೊಡೋದು, ಕಿರಿಯರಿಗೆ ಚಿಕ್ಕವರಿಗೆ ಉಪದೇಶವನ್ನು ಮಾಡೋದು. ಆದರೆ ಅವರವರಿಗೆ ಹೇಳುವ ಕ್ರಮದಲ್ಲಿ ಧರ್ಮದ ಬೋಧನೆಯನ್ನು ಮಾಡುವ ಒಂದು ಎದೆಗಾರಿಕೆ, ದಾರ್ಢ್ಯ, ಸ್ಥೈರ್ಯ, ಆ ಹುಮ್ಮಸ್ಸು ನಮ್ಮಲ್ಲಿರಬೇಕು. ಕೇವಲ ಭಯದಿಂದ ಬಾಯಿ ಮುಚ್ಚಿಕೊಂಡು ಮಾತನಾಡದಂತೆ ಮೊಲದಂತೆ ಕೂಡುವುದಲ್ಲ, ಸಿಂಹದಂತೆ ಗರ್ಜನೆಯನ್ನು ಮಾಡಬೇಕು. ಹಾಗೆ ನಮ್ಮ ಒಳಗಿದ್ದು ನೀನು ಪ್ರಚೋದನೆಯನ್ನು ಮಾಡು. ನರಸಿಂಹ 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 ನರಸಿಂಹ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಉಪದೇಶದಿಂದ ಬದಲಾವಣೆಗಳು ಆಗದೇನೂ ಇರಬಹುದು. ಅಂದ ಮಾತ್ರಕ್ಕೆ ಹೇಳುವುದಕ್ಕೆ ಹಿಂಜರಿಯಬಾರದು. ವಿದುರ ಎಂತಹ ಸಭೆಯಲ್ಲಿ, ಕೌರವರ ಸಭೆ, ಅಧರ್ಮ ಅನ್ಯಾಯಗಳ ತಾಂಡವ ನಡೆಯುವ ಸಭೆ, ಎಲ್ಲ ಕಡೆಗೂ ಕಲಿಯ ಪ್ರವೇಶ, ದೊಡ್ಡವರೆಲ್ಲ ತಲೆ ತಗ್ಗಿಸಿಕೊಂಡು ಕುಳಿತಿದ್ದಾರೆ. ಅಂತಹ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ನಡೆಯುವಾಗ ಎದ್ದು ನಿಂತು ವಿರೋಧವನ್ನು ಮಾಡಿ, ಯಾರಲ್ಲಿ ತಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ
ಅಂತಹ ಧೃತರಾಷ್ಟ್ರನ ದುರ್ಯೋಧನನ ಯಾವುದೇ ದಾಕ್ಷಿಣ್ಯವನ್ನು ಇಟ್ಟುಕೊಳ್ಳದಂತೆ ನಿರ್ದಾಕ್ಷಿಣ್ಯವಾಗಿ ಇದು ಅನ್ಯಾಯ, ಇದು ಅಧರ್ಮ, ಇದನ್ನು ನಿಲ್ಲಿಸಬೇಕು, ಇದರಿಂದ ನಿಮ್ಮ ಸರ್ವನಾಶ ಇದೆ ಅಂತ ಸ್ಪಷ್ಟವಾದ ಧ್ವನಿಯಲ್ಲಿ ಎದ್ದು ಗರ್ಜನೆ ಮಾಡಿದ ಮಹಾನುಭಾವ ವಿದುರ. ದುರ್ಯೋಧನ ಅವನ ಮಾತನ್ನು ಕೇಳಲಿಲ್ಲ, ಧೃತರಾಷ್ಟ್ರ ಕೇಳಲಿಲ್ಲ ನಿಜ. ಆದರೆ ಆ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ವಿದುರ ತನ್ನ ಧರ್ಮವನ್ನು ಉಳಿಸಿಕೊಂಡ, ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿಗೆ ಪಾತ್ರನಾದ. ಸಂಧಾನಕ್ಕೆ ಬಂದ ಶ್ರೀಕೃಷ್ಣ ಇನ್ಯಾರ ಮನೆಗೂ ಹೋಗದೆ ವಿದುರನ ಮನೆಗೆ ಬಂದ, ವಿದುರನ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಧರ್ಮವನ್ನು ಮಾಡಿದವರು, ಧರ್ಮವನ್ನು ಬೋಧಿಸಿದವರು, ಧರ್ಮವನ್ನು ಇನ್ನೊಬ್ಬರಿಂದ ಮಾಡಿಸುವವರು ಹೇಗೆ ಭಗವಂತನಿಗೆ ಪ್ರಿಯರೋ, ಅಧರ್ಮವನ್ನು ತಡೆಗಟ್ಟುವವರು, ಆಗದಿದ್ದರೂ ತಡೆಗಟ್ಟುವ ಪ್ರಯತ್ನ ಮಾಡಿದವರು ಕೂಡ ಭಗವಂತನಿಗೆ ಪ್ರಿಯರಾಗ್ತಾರೆ. ಅದಕ್ಕಿಂತ ದೊಡ್ಡ ಫಲ ಇನ್ನೇನು ಬೇಕು? ದೇವರಿಗೆ ನಾವು ಬೇಕಾದವರು. ದೇವರು ನಮ್ಮ ಮಂದಿರಕ್ಕೆ ಬರ್ತಾನೆ, ನಮ್ಮ ಮನೋಮಂದಿರಕ್ಕೆ ಬರ್ತಾನೆ, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ ಪ್ರೀತಿಯಿಂದ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಇದಕ್ಕೆ ವಿಪರೀತವಾಗಿ ಅಧರ್ಮವನ್ನು ನಾವು ತಡೆಗಟ್ಟದಿದ್ದರೆ ದೇವರಿಗೆ ನಾವು ಪ್ರಿಯರಾಗುವುದಿಲ್ಲ, ನಮ್ಮ ಪೂಜೆಯನ್ನು ದೇವರು ಸ್ವೀಕರಿಸೋದಿಲ್ಲ, ನಮ್ಮ ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಅಂತಾದರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಏನು? ಅಧರ್ಮವನ್ನು ತಡೆಯುವ ಪ್ರಯತ್ನವನ್ನು ಮಾಡಲೇಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವನು ವಿದುರ. ವಿಭೀಷಣ ರಾವಣ ಮಾಡುವಂತಹ ತಪ್ಪುಗಳನ್ನು ತಿಳಿಸಿಕೊಟ್ಟ, ಹೇಳಿದ, ಬೋಧನೆ ಮಾಡಿದ. ಅವನು ಕೇಳಲಿಲ್ಲ. ಯಾವ ಗತಿಯನ್ನು ಹೊಂದಬೇಕೋ ಆ ಗತಿಯನ್ನು ಹೊಂದಿದ. ಆದರೆ ವಿಭೀಷಣ ತಾನು ಅಧರ್ಮವನ್ನು ವಿರೋಧ ಮಾಡಿದ್ದಕ್ಕೆ ಶ್ರೀರಾಮಚಂದ್ರನಿಗೆ ಪ್ರಿಯನಾದ, ವಿದುರ ಶ್ರೀಕೃಷ್ಣನಿಗೆ ಪ್ರಿಯನಾದ. ಹೀಗಿರುವಾಗ ತಮ್ಮ ತಮ್ಮ ಪರಿಸರದಲ್ಲಿ, ತಮ್ಮ ಕುಟುಂಬದಲ್ಲಿ, ತಮ್ಮ ಸಮಾಜದಲ್ಲಿ, ತಮ್ಮ ವರ್ಗದಲ್ಲಿ, ತಮ್ಮ ಮಿತ್ರರ ಗುಂಪಿನಲ್ಲಿ ತಾವು ಅಧರ್ಮವನ್ನು ತಡೆದು ಧರ್ಮವನ್ನು ಬೋಧಿಸಿ ಪ್ರಚೋದಿಸುವ ಕಾರ್ಯವನ್ನು ಮಾಡದಿದ್ದರೆ ಭಗವಂತನಿಗೆ ಪ್ರಿಯರಾಗುವುದು ಹೇಗೆ? ಪ್ರಿಯರಾಗದಿದ್ದರೆ ಉದ್ಧಾರ ಹೇಗೆ? ಹೀಗಾಗಿ ಅಧರ್ಮವನ್ನು ತಡೆಯೋಣ, ಧರ್ಮವನ್ನು ಬೋಧಿಸೋಣ. ಅದಕ್ಕಾಗಿ ಸಿಂಹರಂತೆ ಆಗೋಣ, ನರಸಿಂಹನಿಗೆ ಶರಣು ಹೋಗೋಣ. ನರಸಿಂಹ 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 ನರಸಿಂಹ. ವಿಠ್ಠಲ ಸರಹೋ ಸ್ವಾಮಿ ನಮ್ಮನ್ ವಿಠ್ಠಲ ಜಗದಂತರ್ಯಾಮಿ. ವಿಠ್ಠಲ 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 ವಿಠ್ಠಲ. ತಂದೆ ತಾಯಿಗಳ ಸೇವೆಯನ್ನು ಅತ್ಯಂತ ದೃಢವಾದ ನಿಷ್ಠೆಯಿಂದ ಮಾಡಿದ್ದಕ್ಕೆ ಪುಂಡಲೀಕನಿಗೆ ಒಲಿದ ಮಹಾನುಭಾವನೇ ವಿಠ್ಠಲ. ತಂದೆ ತಾಯಿಗಳ ಆಜ್ಞೆಯನ್ನು ಪಾಲಿಸಬೇಕು, ಸೇವೆಯನ್ನು ಮಾಡಬೇಕು. ಸೇವೆ ಮಾಡಿದರೆ ಭಗವಂತ ಒಲಿಯುತ್ತಾನೆ, ಅನುಗ್ರಹ ಮಾಡುತ್ತಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿಯೇ ತನ್ನ ಒಂದು ರೂಪವನ್ನು ಮೀಸಲಾಗಿಟ್ಟ ಸ್ವಾಮಿ ಶ್ರೀ ವಿಠ್ಠಲ. ರುಕ್ಮಿಣಿ ಪಾಂಡುರಂಗ ಪಂಢರಪುರದಲ್ಲಿ ನೆಲೆಸಿದ ಮಹಾನುಭಾವ. ಅನೇಕ ಮಠಗಳಲ್ಲಿ ಪೂಜೆಯನ್ನು ಸ್ವೀಕರಿಸುವ ವಿಠ್ಠಲ, ಮಹಾನುಭಾವ ವಿಠ್ಠಲ, ಶ್ರೀಮದಾಚಾರ್ಯ ಕರಾರ್ಚಿತ ವಿಠ್ಠಲ. ವಿಠ್ಠಲ 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 ವಿಠ್ಠಲ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ.
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 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 ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ನರಸಿಂಹ 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 ನರಸಿಂಹ. ಪೂಜ್ಯಾನ್ ಭಾವಾನ್ ಆವಿಷೇದ್ಯನ್ ಮಹಾವಿಷ್ಣುಸ್ತತಃ ಸ್ಮೃತಃ. ಪೂಜ್ಯವಾದ ಮಾನ್ಯವಾದ ಅನೇಕ ಪದಾರ್ಥಗಳಿವೆ. ಆ ಎಲ್ಲ ಪೂಜ್ಯವಾದ ಪದಾರ್ಥಗಳಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಮಹಾಪೂಜಾಯಾಮ್ ಆ ಮಹನೀಯವಾದ ಪೂಜ್ಯವಾದ ಮಾನನೀಯವಾದ ಪದಾರ್ಥಗಳಲ್ಲಿ ಭಗವಂತ ಪ್ರವೇಶ ಮಾಡಿದ್ದರಿಂದ ಅವನಿಗೆ ಮಹಾವಿಷ್ಣು ಅಂತಾರೆ. ಭಗವಂತನ ಸ್ಥಾನ ಏನು, ಅವನ ಮಾನ ಏನು, ಅವನ ಸ್ವಾತಂತ್ರ್ಯ ಏನು, ಅವನ ಶಕ್ತಿ ಏನು, ಅವನ ಜ್ಞಾನ, ಸರ್ವೋತ್ತಮ ಸ್ಥಾನ, ಅನಾದಿ ಅನಂತ ಕಾಲದ ರಾಜ್ಯ, ಸರ್ವಶಕ್ತ ಅಂತಹ ಸ್ವಾಮಿ ಅತ್ಯಂತ ಸಾಮಾನ್ಯರಾದ ಅಜ್ಞಾನಿಗಳು, ಅಲ್ಪಜ್ಞರು, ಅಸ್ವತಂತ್ರರು, ಅತ್ಯಂತ ಚಿಕ್ಕವರು, ಪರಮಾಣುವಿನಷ್ಟು ಯೋಗ್ಯತೆ ಅಲ್ಲ ನಮ್ಮದು, ಅಷ್ಟು ಸಣ್ಣವರು ದೇವರ ಎದುರಿನಲ್ಲಿ. ಅಂತಹ ನಾವು ಪೂಜೆ ಮಾಡುತ್ತೇವೆ ಬಾ ಅಂತ ಕರೆದರೆ ನಾವು ಪೂಜೆ ಮಾಡುವ ಪುಟ್ಟ ಪ್ರತಿಮೆಯಲ್ಲಿಯೂ ಭಗವಂತ ಸನ್ನಿಹಿತನಾಗ್ತಾನೆ. ನಿಮ್ಮ ಮನೆಯಲ್ಲಿ ನೀವು ಸಣ್ಣ ಪ್ರತಿಮೆಯನ್ನಿಟ್ಟುಕೊಂಡು ಪೂಜೆ ಮಾಡ್ತೀರಿ. ಡೊಗ್ಗಾಲ ಕೃಷ್ಣ ಅಂತಾರೆ. ಸಣ್ಣ ಪ್ರತಿಮೆ ಇರ್ತದೆ. ಸಣ್ಣ ಸುದರ್ಶನವನ್ನು ಇಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಕೃಷ್ಣ, ಸುದರ್ಶನ, ಶಾಲಿಗ್ರಾಮ ಮನೆಯಲ್ಲಿ ಏನಿರುತ್ತೋ ಅದನ್ನಿಟ್ಟುಕೊಂಡು ಪೂಜೆ ಮಾಡ್ತಾರೆ. ಶಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಧಾನ. ಪ್ರತಿಮೆಯಲ್ಲಿ ಪೂಜೆ ಮಾಡುವಾಗ ಭಗವಂತನ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡುತ್ತಾರೆ. ಭಗವಂತ ಅಲ್ಲಿ ಬಂದು ಸನ್ನಿಹಿತನಾಗ್ತಾನೆ. ಸರ್ವತ್ರ ವ್ಯಾಪ್ತ, ವಿಶೇಷವಾಗಿ ಅಲ್ಲಿ ಸನ್ನಿಹಿತನಾಗಿ ಅನುಗ್ರಹವನ್ನು ಮಾಡ್ತಾನೆ. ಎಲ್ಲಿ ತನ್ನ ಸಾಮರ್ಥ್ಯದ ವಿಶೇಷ ಅಭಿವ್ಯಕ್ತಿಯನ್ನು ಮಾಡ್ತಾನೋ ಅದಕ್ಕೆ ಸನ್ನಿಧಾನ ಅಂತ ಹೆಸರು. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯವ್ಯಂಜನಂ ಹರೇಹೇ. ಎಲ್ಲಿ ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ದೇವರು ಮಾಡ್ತಾನೆ ಅಲ್ಲಿ ಅವನ ಸನ್ನಿಧಾನ ಇದೆ ಅಂತ. ಎಲ್ಲ ಕಡೆಗೆ ದೇವರು ಇದ್ದಾನೆ. ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಕೆಲವು ಕಡೆಗೆ ಮಾಡ್ತಾನೆ. ಎಲ್ಲಿ ಮಾಡ್ತಾನೋ ಅಲ್ಲಿ ಸನ್ನಿಧಾನ ಇದೆ ಅಂತಾರೆ. ವಿಶ್ವದಲ್ಲಿ ವ್ಯಾಪಿಸಿದ ವಿಶ್ವೋತ್ತಮನಾದ, ವಿಶ್ವಾಧ್ಯಕ್ಷನಾದಂತಹ, ವಿಶ್ವಪ್ರವರ್ತಕನಾದ ಆ ಪರಮಾತ್ಮನಿಗೆ ಒಂದು ಸಣ್ಣ ತಾಮ್ರದ, ಹಿತ್ತಾಳೆಯ, ಬೆಳ್ಳಿಯ ಪ್ರತಿಮೆ ಅಥವಾ ಶಿಲೆ, ಇದು ಏನು ಬಹಳ ದೊಡ್ಡ ಸ್ಥಾನವ? ನೀವು ಬರ್ತೀರಾ, ನಿಮ್ಮ ಸ್ಟೇಟಸ್ಸಿಗೆ ಸರಿ ಅಲ್ಲದಿರುವ ಸ್ಥಾನದಲ್ಲಿ ಬಂದು ಕೂಡುವುದಕ್ಕೆ ಕೈ ತೋರಿಸಿದರೆ ನೀವು ಕೂಡುವುದಕ್ಕೆ ಸಿದ್ಧ ಇದ್ದೀರಾ? ನಾವು ಸಿದ್ಧರಿದ್ದೇವ? ಓಹ್, ಎಲ್ಲಿಯೋ ಹೊಲಸಿನಲ್ಲಿ ಕೂಡು ಅಂತ ಹೇಳ್ತಾನೆ. ಬಹಳ ಸಣ್ಣ ಸ್ಥಾನ ಅದು, ನಮ್ಮ ಸ್ಟೇಟಸ್ಸಿಗೆ ಸರಿ ಹೋಗೋದಿಲ್ಲ. ಸ್ವಚ್ಛ ಇರಬಹುದು, ಆದರೆ ಸ್ಟೇಟಸ್ಸಿಗೆ ಸರಿ ಇಲ್ಲ. ಹೀಗೆಲ್ಲ ಆಲೋಚನೆ ಮಾಡ್ತೀವಿ. ಪರಿಸರ ಸರಿ ಇಲ್ಲ, ಶುದ್ಧವಾದ ವಾತಾವರಣ ಇಲ್ಲ, ಹೊಲಸು ವಾಸನೆ, ಏನೇನೋ 108 ಹೆಸರುಗಳನ್ನು ಹೇಳ್ತೇವೆ. ಮಾನುಷೋ ಗಂಧ ಆಯಾತಿ, ಮನುಷ್ಯರ ಗಂಧವೇ ದುರ್ಗಂಧ. ಹಂದಿ ನಾಯಿಗಳ
ನಾರುವ ದುರ್ಗಂಧ ಹೇಗೆ ನಮಗೆ ಬೇಡ ಅಂತನಿಸುತ್ತೆ. ಅವುಗಳು ಹೊಲಸಿನಲ್ಲಿ ಹೊರಳಾಡಿ ಎದ್ದೆದ್ದು ಬಂದಾಗ ಮನುಷ್ಯರ ಗಂಧ ದೇವತೆಗಳಿಗೆ ಅಷ್ಟು ಹೇಸಿಗೆ. ನವದ್ವಾರಗಳಿಂದ ರೋಮಕೂಪಗಳಿಂದೆಲ್ಲ ಹೊಲಸನ್ನು ಹೊರಗೆ ಹಾಕುವ ಈ ಪಾಂಚಭೌತಿಕ ಶರೀರ ನಾನಾ ವಿಧವಾದ ದುರ್ಗಂಧಗಳಿಂದ ಕೂಡಿದ್ದು. ಇಂತಹ ಮನುಷ್ಯ ಗಂಧ ದೇವತೆಗಳಿಗೆ ಹೇಸಿಗೆ. ನಾವು ಕರೆದಾಗ ದೇವರ ಹತ್ತಿರ ಬರುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುರ್ಗಂಧ. ಅವನ ಸರ್ವೋತ್ತಮ ಸ್ಥಾನಕ್ಕೆ ಅನುಗುಣವಾದ ಯಾವ ಆಸನವೂ ಇಲ್ಲ, ಅಂತಹ ನೈವೇದ್ಯವನ್ನು ನಾವು ಸಿದ್ಧ ಮಾಡೋದಿಲ್ಲ, ಅಂತಹ ಪುಷ್ಪಗಳೂ ಇಲ್ಲ, ಅಂತಹ ತುಳಸಿಯೂ ಇಲ್ಲ, ಅಂತಹ ಗಂಧವೂ ಇಲ್ಲ, ಎಲ್ಲವೂ ಸಾಧಾರಣ. ಆದರೂ ನಾವು ಎಲ್ಲಿ ಕರೆದರೂ ಅಲ್ಲಿ ಬಂದು ಸನ್ನಿಹಿತನಾಗಿ ಪ್ರೀತಿಯಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತಾನೆ. ನಮ್ಮ ಶಕ್ತಿ ಇದ್ದಷ್ಟು ನಾವು ಶುದ್ಧವಾದ ರೀತಿಯಲ್ಲಿ ಮಾಡಬೇಕು. ಏನಿದ್ರೂ ಸ್ವೀಕಾರ ಮಾಡ್ತಾನೆ ಅಂತ ಹೊಲಸಿನಲ್ಲಿಡುವುದಲ್ಲ. ನಮ್ಮ ದೃಷ್ಟಿಯಲ್ಲಿ ಯಾವುದು ಶುದ್ಧ, ಎಷ್ಟು ಶುದ್ಧ ಮಾಡುವುದಕ್ಕೆ ಸಾಧ್ಯವೋ, ಎಷ್ಟು ಉತ್ತಮವಾದ ಪದಾರ್ಥವೋ ಅದನ್ನು ನಾವು ದೇವರಿಗೆ ಅರ್ಪಿಸಬೇಕು, ಶಾಸ್ತ್ರವಿಹಿತವಾದ ಪದಾರ್ಥಗಳನ್ನು. ಆದರೂ ನಮ್ಮ ಯೋಗ್ಯತೆಯೇ ಚಿಕ್ಕದಾಗಿರೋದರಿಂದ ಅದು ಭಗವಂತನ ದೃಷ್ಟಿಯಲ್ಲಿ ಸಣ್ಣದೇ. ಅದು ಎಷ್ಟು ನಾವು ಪವಿತ್ರ ಮಾಡಿದರೂ ದೇವರ ದೃಷ್ಟಿಯಲ್ಲಿ ಅದು ಅಪವಿತ್ರವೇ. ಆದರೂ ಪರಮಾತ್ಮ ನಮ್ಮ ಅನಿವಾರ್ಯತೆಯನ್ನು ಕಂಡು ಇದಕ್ಕೂ ಹೆಚ್ಚು ಇವನಿಗೆ ಶುದ್ಧಿಯಿಂದ ಪೂಜೆ ಮಾಡುವುದಕ್ಕೆ ಆಗುವುದಿಲ್ಲ, ಇದಕ್ಕೂ ಉತ್ತಮ ಪದಾರ್ಥಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಪೂಜೆಯನ್ನು ಸ್ವೀಕಾರ ಮಾಡದಿದ್ದರೆ ಇವನ ಉದ್ಧಾರವೇ ಆಗದೆ ಹೋಗಬೇಕಾದೀತು. ಪೂಜ್ಯೇಷು, ಪೂಜ್ಯವಾದ ಭಾವಗಳಲ್ಲಿ, ಪದಾರ್ಥಗಳಲ್ಲಿ, ಅದು ಶಾಲಿಗ್ರಾಮ ಇರಲಿ, ಪ್ರತಿಮೆ ಇರಲಿ, ಮಣ್ಣಿರಲಿ, ಮಣ್ಣಿನಿಂದ ಪ್ರತಿಮೆಯನ್ನು ಮಾಡಿ ಅದು ಏನೇನೋ ಆಕಾರ. ನಿಮ್ಮ ಚಿತ್ರ ತೆಗಿತೇನೆ ಅಂತ ಏನೋ ಹೊಲಸೊಲಸಾಗಿ ಚಿತ್ರವನ್ನು ವಿಕೃತವಾಗಿ ಬಿಡಿಸಿದರೆ ಎಷ್ಟು ಕೋಪ ಬರುತ್ತದೆ. ಕೃಷ್ಣನ ಪ್ರತಿಮೆಯನ್ನು ಮಾಡ್ತೀವಿ ಅಂತ ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ, ಪಾಪ ಅನೇಕ ಜನರು ಭಕ್ತಿಯಿಂದ ಮಾಡಿರ್ತಾರೆ. ಅದು ಅವರೇ ಬಂದು ಹೇಳಬೇಕು ಕೃಷ್ಣ ಅಂತ, ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟಿದ್ದರೂ ಅಲ್ಲಿ ಆವಾಹನೆ ಮಾಡಿದರೆ ಕೃಷ್ಣ ಬಂದು ಸನ್ನಿಹಿತನಾಗಿ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಅಂದರೆ ಪೂಜ್ಯೇಷು ಭಾವೇಷು ಆವಿಷೇದ್ಯನ್ ಮಹಾವಿಷ್ಣುಸ್ತತಸ್ಮೃತಃ. ಪೂಜ್ಯವಾದ ಪದಾರ್ಥಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ ಅನ್ನುವುದಕ್ಕೆ ಆ ಭಗವಂತ ಮಹಾವಿಷ್ಣು. ಕರದಲ್ಲಿಗೆ ಬರ್ತಾನೆ ಅನ್ನುವುದಕ್ಕೆ ಮಹಾವಿಷ್ಣು, ಕರದಾಗ ಬರ್ತಾನೆ ಅದಕ್ಕಾಗಿ ಮಹಾವಿಷ್ಣು, ಕೊಟ್ಟದ್ದನ್ನು ಸ್ವೀಕರಿಸಿ ಹೋಗ್ತಾನೆ ಬಂದವನು ಅದಕ್ಕಾಗಿ ಮಹಾವಿಷ್ಣು. ಬಂದ ವ್ಯಕ್ತಿ ತನಗೆ ಬೇಕಾದಂತೆ ಆದರೆ ಸರಿ, ಇಲ್ಲದಿದ್ದರೆ ಜಗಳ ಆಡಿ ಹೋದರೆ ಆ ಬಂದ ವ್ಯಕ್ತಿಯಲ್ಲಿ ಅದೊಂದು ದೋಷ. ಆ ದೋಷ ನಮ್ಮ ದೇವರಲ್ಲಿಲ್ಲ. ಬಂದವ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ನಾವು ಏನೇ ಅಲ್ಪವನ್ನು ಕೊಟ್ಟರೂ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಹೋಗ್ತಾನೆ. ಆದ್ದರಿಂದ ಮಹಾವಿಷ್ಣು. ಇನ್ನೊಬ್ಬರ ಮನೆಗೆ ಕರೆದಾಗ ನೀವು ಹೋಗ್ತೀರಾ, ನಿಮ್ಮ ಸಮಯ ನೋಡಿಕೊಂಡು ಇವತ್ತಾಗೋದಿಲ್ಲ ನಾಳೆ ಅಂತೀರ. ಬೆಳಗ್ಗೆ ಇಲ್ಲ ಸಾಯಂಕಾಲ, ಸಾಯಂಕಾಲ ಇಲ್ಲ ಬೆಳಿಗ್ಗೆ, ನಿತ್ಯವೂ ಬರಲಿಕ್ಕಾಗೋದಿಲ್ಲ, ಮೇಲಿಂದ ಮೇಲೆ ಕರೆಯಬೇಡಿ. ವಾರಕ್ಕೊಂದು ದಿನ, ತಿಂಗಳಿಗೆ ಒಂದು ದಿನ, ಏನೋ ಒಂದು. ಹೀಗೆ ಇನ್ನೊಬ್ಬರು ಕರೆದಾಗ ಸಹಾಯಕ್ಕೆ ಉಪಕಾರಕ್ಕೆ ಅಂತ ಹೋಗುವುದಾದರೂ ಸಮಯದ ನಿರ್ಬಂಧ. ಅವನ ಸಂಬಂಧದ ಹಿನ್ನೆಲೆಯಲ್ಲಿ ನಾವು ನಿರ್ಧಾರ ಮಾಡಿಕೊಳ್ತೇವೆ. ಅವನ ಉಪಕಾರ ನಮಗೆ ಎಷ್ಟಿದೆ, ಅವನ ಸಂಬಂಧ ನಮಗೆ ಎಷ್ಟಿದೆ, ಇದೆಲ್ಲವನ್ನು ಆಲೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಸಮಯದ ನಿರ್ಬಂಧವನ್ನು ಹಾಕ್ತೇವೆ. ಹಾಗೇನಾದರೂ ಸಮಯದ ನಿರ್ಬಂಧವನ್ನು ದೇವರು ಹಾಕಿದರೆ ಜಗತ್ತು ಬದುಕೋದು ಹೇಗೆ? ಸಮಯ ಉಂಟೆ ಭಕ್ತವತ್ಸಲ ನಿನಗೆ
ಹಗಲಲ್ಲ, ರಾತ್ರಿಯಲ್ಲ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕ್ಷಣದಲ್ಲಿ ಭಕ್ತರು ಪ್ರಾರ್ಥನೆ ಮಾಡಿದರೆ ಅಲ್ಲ, ಮಾಡಲಿ ಮಾಡದಿರಲಿ, ಆ ಎಲ್ಲ ಭಕ್ತರ ಹೃದಯದಲ್ಲಿ, ಶರೀರದಲ್ಲಿ, ಅವರ ಮನೆಯಲ್ಲಿ, ಎಲ್ಲ ಕಡೆಗೂ ಪ್ರವೇಶ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ಮಹಾವಿಷ್ಣು ನಮಗೆ ಗೊತ್ತಾಗದೆ ನಮಗೆ ಬೇಕಾದಂತಹ ಸಂಗತಿಗಳನ್ನು ಒದಗಿಸುವುದಕ್ಕೆ ಅನಂತ ಕಾರ್ಯಗಳನ್ನು ನಮ್ಮ ಸುತ್ತಮುತ್ತ ದೇಹದ ಒಳ ಹೊರಗೆ ಮಾಡಿಸುವುದಕ್ಕೆ ದೇವರು ಯಾವಾಗಲೂ ಪ್ರವೇಶ ಮಾಡಿ ಕಾರ್ಯವನ್ನು ಮಾಡ್ತಾನೇ ಇರ್ತಾನೆ. ನಮ್ಮಲ್ಲಿ ನಡೆಯುವ ಕಾರ್ಯಗಳು 1000 ಲಕ್ಷ ಕೋಟಿ. ನಾವು ದೇವರಿಗೆ ಬೇಡೋದು ಒಂದು, ಯಾವುದೋ ಒಂದು ಬೇಡ್ತೇವೆ, ಕೊಟ್ಟಿಲ್ಲ ಅಂದರೆ ಜಗಳ, ದೇವರನ್ನು ನಿಂದೆ ಮಾಡೋದು, ಏನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಬೈಯೋದು, ಏನೇನೋ ಎಲ್ಲ ಒಂದರ ಮೇಲೇ. ಏನೋ ಒಂದು ಕೇಳಿದ್ದು ಅದು ಸಿಕ್ಕಿಲ್ಲ ಅಂತ ಮನಸ್ಸು ನೊಂದುಕೊಂಡು ದೇವರ ಜೊತೆಗೆ ಜಗಳಾಡೋದು. ಆದರೆ ನಾವು ಕೇಳದೆ, ಕೇಳಬೇಕು ಅಂತೂ ಗೊತ್ತಾಗದೆ, ಅಜ್ಞರಾಗಿ, ಮೂರ್ಖರಾಗಿ ಕೇಳದೇ ಬಿಟ್ಟದ್ದು 1000 ಲಕ್ಷ ಕೋಟಿ ವಿಷಯಗಳಿವೆ. ಅವುಗಳೆಲ್ಲ ದೇವರು ನಾವು ಕೇಳದೆ ನಮಗೆ ಕೊಡ್ತಾ ಇದ್ದಾನೆ. ನಾನು ಬದುಕುವುದಕ್ಕೆ ಏನೆಲ್ಲ ಆಗಬೇಕೋ ಅದೆಲ್ಲವನ್ನು ನಾನು ಕೇಳ್ತೇನೆ ಆ ದೇವರಿಗೆ. ಇಷ್ಟು ಟೆಂಪ್ರೇಚರ್ ಇರಬೇಕು ಕೇಳ್ತೇವ? ಈ ನೆಲ ಹೀಗೆ ನಿಂತಿರಬೇಕು, ಇದು ಕುಸಿಯಬಾರ್ದು, ಬೀಳಬಾರ್ದು, ಮನೆ ಬೀಳಬಾರ್ದು, ಇದೆಲ್ಲ ಪ್ರತ್ಯೇಕ ಕೇಳ್ತೇವ? ಗಾಳಿ, ಬೆಳಕು, ನೀರು ಎಲ್ಲದರೊಳಗೆ ಇರತಕ್ಕಂತಹ ಸ್ವಭಾವಗಳು ಹಾಗೇ ಮೇಂಟೈನ್ ಆಗಬೇಕು. ಅವುಗಳು ತಮ್ಮ ತಮ್ಮ ಸ್ವಭಾವಗಳನ್ನು ಕಳೆದುಕೊಂಡ್ರೆ, ಆ ಪದಾರ್ಥಗಳು ತಮ್ಮ ನೇಚರ್ಗಳನ್ನೇ ಕಳೆದುಕೊಂಡ್ರೆ ನಾವು ಏನು ವಿಶ್ವಾಸ ಇಟ್ಟು ಯಾವ ಪದಾರ್ಥವನ್ನು ಉಪಯೋಗಿಸಿ ಏನು ಕೆಲಸ ಮಾಡೋದು? ಬೆಂಕಿ ಇದು ಬಿಸಿ, ನೀರು ಇದು ತಂಪು, ನೀರಿನಲ್ಲಿ ಅಕ್ಕಿಯನ್ನು ಹಾಕಿ ಬೇಯಿಸ್ತೇವೆ, ನೀರನ್ನು ಕುಡಿದು ದೇಹದೊಳಗಿರುವ ತಾಪವನ್ನು ಕಡಿಮೆ ಮಾಡಿಕೊಳ್ಳುತ್ತೇವೆ. ಇದೆಲ್ಲ ನಮಗೊಂದು ವಿಶ್ವಾಸ ಇದೆ, ಈ ಪದಾರ್ಥದ ಸ್ವಭಾವ ಹೀಗಿದೆ ಅಂತ. ಅದು ಹಾಗಿರೋ ಹಾಗೆ ಮೇಂಟೈನ್ ಮಾಡುವವರು ಯಾರು? ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಆ ರೀತಿ ಆ ಎಲ್ಲ ವಸ್ತುಗಳ ಸ್ವಭಾವವನ್ನು ನಿಯಮನ ಮಾಡುವುದಕ್ಕೋಸ್ಕರ ಭಗವಂತ ಎಲ್ಲ ಕಡೆಗೆ ಯಾವಾಗಲೂ ಜಾಗರೂಕನಾಗಿ ಇರ್ತಾನೆ. ನಾವು ಕೇಳಿದ್ದಕ್ಕಲ್ಲ, ಕೇಳುವುದಕ್ಕೆ ನಮಗೆ ಗೊತ್ತೂ ಆಗುವುದಿಲ್ಲ, ಸಾಧ್ಯವೂ ಇಲ್ಲ, ಅದ್ಯಾವುದೂ ನಮ್ಮ ಎಚ್ಚರಕ್ಕೆ ಇಲ್ಲ. ಕೇಳುವುದೇನೋ ನನಗಿಷ್ಟು ಹಣ ಬೇಕು ಅಂತ ಕೇಳ್ತಾನೆ, ಆ ದಿನ ಅವನಿಗೆ ಅಷ್ಟು ಹಣ ಸಿಕ್ಕಿಲ್ಲ, ಅದಕ್ಕಾಗಿ ನಾನು ದೇವರ ಸೇವೆ ಮಾಡಿದ್ದೆ, ನನಗೆ ಹಣ ಸಿಕ್ಕಿಲ್ಲ ಅಂತ ಒದರಾಟ. ಇಷ್ಟಾದರೂ ದೇವರು ನಮಗೆ ಮಾಡುವ ಉಪಕಾರವನ್ನು ನಿಲ್ಲಿಸುವುದಿಲ್ಲ. ಏನೋ ಒಂದು ಕೊಟ್ಟಿಲ್ಲ ಅಂತ ಇಷ್ಟು ಗಲಾಟೆ ಮಾಡ್ತಾನಲ್ಲ ಇವನು, ಅವನು ಮಾಡಿದ ಪಾಪ ತಪ್ಪು, ಅದಕ್ಕಾಗಿಯೇ ನಾನು ಅವನು ಮಾಡಿದ ಸೇವೆಗೆ ಪ್ರತಿಫಲ ಕೊಟ್ಟಿಲ್ಲ, ಅವನು ಮಾಡಿದ ಜನ್ಮಾಂತರದ ಕರ್ಮದ ಕಾರಣಕ್ಕಾಗಿ, ಆದರೂ ಇಷ್ಟು ಗಲಾಟೆ ಮಾಡ್ತಾನೆ. ಸರಿ, ಹಾಗಾದರೆ ಇನ್ನು ಮುಂದೆ ಇವನಿಗೆ ಏನೂ ಕೊಡೋದು ಬೇಡ, ಇವನೇ ಇಲ್ಲ ಅಂತ ಮಾಡಿಬಿಡೋಣ. ಒಂದು ಕ್ಷಣ ಸಾಕು ದೇವರಿಗೆ. ಆದರೆ ಹಾಗೆ ಮಾಡದಂತೆ ಮಹಾವಿಷ್ಣು ನಿರಂತರವಾಗಿ ಅವನ ಎಲ್ಲ ಕಾರ್ಯದಲ್ಲಿ ಅವನಿಗೆ ಒಳಗಿದ್ದು ಕಾರ್ಯವನ್ನು ಮಾಡಿಸಿ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದಕ್ಕಾಗಿ ಪರಮಾತ್ಮ ಮಹಾವಿಷ್ಣು. ಭಗವಂತ ಜಗತ್ತಿನಲ್ಲಿ ಪ್ರವೇಶವನ್ನು ಮಾಡಿ ಆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಎಲ್ಲವನ್ನೂ ಮಾಡ್ತಾನೆ. ಪ್ರವೇಶ ಮಾಡಿ ಸುಮ್ಮನೆ ಕೂಡುವವನಲ್ಲ. ಬಾ ಅಂತ ಕರೆದರೆ ಕರೆದದ್ದಕ್ಕೆ ಬಂದೆ ಅಂತ ಬಂದವನು ಸುಮ್ಮನೆ ಕೂಡುವವನಲ್ಲ. ಜಗತ್ತಿನಲ್ಲಿ ಪ್ರವೇಶ ಮಾಡಿದಂತಹ ಭಗವಂತ ಕ್ಷಣ ಬಿಡದೆ ಕ್ರಿಯಾಶೀಲನಾಗಿರ್ತಾನೆ. ಕೇವಲೋದ್ಯೋಗಿನೋ ನಿಶಂ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ಬಾಹುಗಳು ಹೇಗಿವೆ,
ಏನೋ ಆಗೊಮ್ಮೆ ಈಗೊಮ್ಮೆ ಕ್ರಿಯಾಶೀಲವಾಗ್ತವೆ, ಮತ್ತೆ ವಿಶ್ರಾಂತಿಯನ್ನು ಪಡೀತವೆ, ಮತ್ತೆ ಯಾವಾಗೋ ಕೆಲಸವನ್ನು ಕೈಗೆತ್ತಿಕೊಳ್ತಾನೆ ಅಂತಲ್ಲ. ಕೇವಲೋದ್ಯೋಗಿನೋ ನಿಶಂ, ನಿರಂತರ ಕ್ರಿಯಾಶೀಲವಾದದ್ದು ಭಗವಂತನ ಬಾಹುಗಳು. ಪರಮಾತ್ಮನ ಎಲ್ಲ ಅಂಗಾಂಗಗಳು ನಿರಂತರ ಕ್ರಿಯಾಶೀಲವಾಗಿ ಜಗತ್ತಿನ ಉದ್ಧಾರಕ್ಕಾಗಿವೆ. ತನಗೆ ಮಾತ್ರ ಸ್ವಾರ್ಥ ಕಿಂಚಿತ್ತೂ ಇಲ್ಲ ಭಗವಂತನಿಗೆ. ಏನನ್ನೂ ಬಯಸದೆ ಎಲ್ಲವನ್ನೂ ಮಾಡುವುದಕ್ಕಾಗಿ ಪ್ರವೇಶ ಮಾಡಿದ ಮಹಾವಿಷ್ಣು ಭಗವಂತ. ಊಹೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಒಂದನ್ನು ಮಾಡುವುದಕ್ಕೆ ಸಾವಿರ ಪ್ರಯೋಜನಗಳು ಬೇಕು ಅಂತ ಬಯಸುವ ನಮ್ಮಂತಹ ಸ್ವಾರ್ಥಪರರಲ್ಲಿ ಸಾವಿರ ಮಾಡುವುದಕ್ಕೆ ಒಂದನ್ನೂ ಪ್ರಯೋಜನವನ್ನಾಗಿ ಬಯಸದ ಆ ಭಗವಂತನ ಕಾರುಣ್ಯ ಇಲ್ಲಿ. 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಅನಂತ ಉಪಕಾರಗಳನ್ನು ಮಾಡ್ತಾನೆ, ಅನಂತ ಕಾರ್ಯಗಳನ್ನು ಜಗತ್ತಿನಲ್ಲಿ ಮಾಡ್ತಾನೆ ಸ್ವಾಮಿ. ಒಂದೂ ಪ್ರಯೋಜನವನ್ನು ಬಯಸೋದಿಲ್ಲ. ಯತ್ರ ತ್ರಿಸರ್ಗೋ ಮೃಷಾ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ದೇವರಿಗೇನು ಪ್ರಯೋಜನ ಇಲ್ಲ. ತಾನು ಅವತಾರಗಳನ್ನು ಮಾಡ್ತಾನೆ, ದಶಾವತಾರಗಳನ್ನು ಮಾಡಿದ, ಇನ್ನು ಬೇರೆ ಬೇರೆ ಅವತಾರಗಳನ್ನು ಮಾಡಿದ. ಆ ಯಾವ ಅವತಾರಗಳಿಂದಲೂ ತನಗೆ ಪ್ರಯೋಜನ ಇಲ್ಲ. ಜೀವರಿಗೆ ಪ್ರಯೋಜನ, ಭಕ್ತರಿಗೆ ಪ್ರಯೋಜನ. ಜಡ ಪದಾರ್ಥಗಳ ಸೃಷ್ಟಿ ಮಾಡ್ತಾನೆ ಭಕ್ತರಿಗಾಗಿ, ಜೀವರಿಗೆ ದೇಹವನ್ನು ಕೊಟ್ಟು ಜೀವರ ಸೃಷ್ಟಿಯನ್ನು ಮಾಡ್ತಾನೆ ಜೀವರಿಗಾಗಿ, ಅವರ ಸಾಧನೆಗಾಗಿ. ದೇವರ ಮಹಿಮೆಯನ್ನು ತಿಳಿದು ಧನ್ಯರಾಗುವುದು, ಪುಣ್ಯವಂತರಾಗುವುದು ದೊಡ್ಡದು. ಆದರೆ ಅದರ ಜೊತೆಗೆ ಒಂದು ಚೂರಾದರೂ ನಮ್ಮಪ್ಪ ಸ್ವಾಮಿ ಪರಿಪೂರ್ಣ, ನಿತ್ಯ ತೃಪ್ತ, ನಿತ್ಯ ಪೂರ್ಣ, ನಿಸ್ಪೃಹ, ನಿಜ, ಆ ಯೋಗ್ಯತೆ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ. ಸರ್ವೋತ್ತಮ, ಸರ್ವವಿಲಕ್ಷಣ. ಆದರೆ ಆ ಭಗವಂತನ ಆದೇಶದಂತೆ ನಿಷ್ಕಾಮ ಕರ್ಮಗಳನ್ನು ಮಾಡಿ ಅಂತ ನಮಗೆ ಹೇಳಿದ್ದಾನಲ್ಲ, ಒಂಚೂರಾದರೂ ದೇವರ ಸೇವೆಯನ್ನು ನಾವು ನಿಷ್ಕಾಮವಾಗಿ ಮಾಡೋಣ. ಏನನ್ನೂ ನಮ್ಮಿಂದ ಬಯಸದೆ ಎಲ್ಲವನ್ನೂ ನಮಗೆ ಕೊಡ್ತಾನಲ್ಲ ಸ್ವಾಮಿ, ನಮಗಂತೂ ಆ ಯೋಗ್ಯತೆ ಇಲ್ಲ. ನಾವು ಸ್ವಾರ್ಥಪರರು. ನಾನಾ ವಿಧವಾದ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರನ್ನು ಭಜಿಸ್ತೇವೆ. ಸ್ವಲ್ಪ ಆದರೂ ಭಗವಂತನ ಸೇವೆಯನ್ನು ನಿಷ್ಕಾಮವಾಗಿ ಮಾಡೋಣ. ನೀನಿಷ್ಟು ಅನುಗ್ರಹ ಮಾಡ್ತೀಯಾ ಸ್ವಾಮಿ ಅನ್ನೋದಕ್ಕಾಗಿ ನಿನ್ನ ಸೇವೆಯನ್ನು ಮಾಡ್ತೇನೆ. ಇನ್ನೇನನ್ನೂ ಬಯಸಿ ಅಲ್ಲ, ನಿನ್ನ ಅನುಗ್ರಹ, ನಿನ್ನ ಜ್ಞಾನ ಬೇಕು, ನಿನ್ನಲ್ಲಿ ಭಕ್ತಿ ಬೇಕು, ವಿಷಯದಲ್ಲಿ ವೈರಾಗ್ಯ ಬೇಕು. ಕೇವಲ ನಿನ್ನನ್ನೇ ಸ್ಮರಣೆ ಮಾಡುವಂತಹ ಒಂದು ಯೋಗ ನನಗೆ ಬರಬೇಕು. ಅದಕ್ಕಾಗಿ ನಾನು ನಿನ್ನ ಸೇವೆ ಮಾಡ್ತೇನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಸೇವೆಯನ್ನು ನಾವು ಮಾಡಬೇಕು. ಆ ಪರಮಾತ್ಮನ ಮಹಾವಿಷ್ಣುತೆಯನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲವನ್ನೂ ಕೊಡುವುದಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಪ್ರವೇಶ ಮಾಡಿದ ಆ ಭಗವಂತನ ಮಹಾವಿಷ್ಣುತ್ವವನ್ನು ಸ್ಮರಿಸಿಕೊಂಡು ಅಂತಹ ಭಗವಂತನ ಸ್ಮರಣೆಯನ್ನು ಮಾಡೋಣ. ಮಹಾವಿಷ್ಣು ನರಸಿಂಹ 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 ನರಸಿಂಹ. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಒಂದು ವರ್ಣನೆ ಮಾಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಅದನ್ನು ತಿಳಿಸಿಕೊಡ್ತಾರೆ. ಅಶ್ವತ್ಥಾಮಾಚಾರ್ಯರು ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಮಹಾನುಭಾವರು, ರುದ್ರಾಂಶ ಸಂಭೂತರು. ಏನವರ ಜ್ಞಾನ, ಎಂತಹ ಅವರ ಶಕ್ತಿ, ಅವರ ಪರಾಕ್ರಮ, ಅವರ ಅದ್ಭುತವಾದಂತಹ ವಿದ್ಯಾಬಲ, ಯೋಗಬಲ, ವಿದ್ಯಾಬಲ, ಸ್ವರೂಪ ಸಾಮರ್ಥ್ಯ ಅತ್ಯದ್ಭುತವಾದದ್ದು.
ಅರ್ಜುನನ ಜೊತೆಗೆ ಯುದ್ಧ ಮಾಡುವ ಅಶ್ವತ್ಥಾಮಾಚಾರ್ಯರು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದುಕೊಂಡು ಬಿಡುವುದು ಮಾತ್ರ ಅಲ್ಲ, ತಾವು ನೇರವಾಗಿ ಬತ್ತಳಿಕೆಯಿಂದ ಬಾಣವನ್ನು ಬಿಡ್ತಾ ಇದ್ದಾರೆ. ಸ್ವರೋಮಕೂಪಧ್ವಜ ಕರ್ಮುಕೆಭ್ಯ, ತಮ್ಮ ಒಂದೊಂದು ರೋಮಕೂಪಗಳಿಂದ ಬಾಣಗಳನ್ನು ಬಿಡ್ತಾ ಇದ್ದಾರೆ. ದೇವತೆಗಳ ಸಾಮರ್ಥ್ಯ, ಮಹಾನುಭಾವರು ರುದ್ರದೇವರು, ಅವರ ಸಾಮರ್ಥ್ಯವೇನು ಕಡಿಮೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು, ಪಂಚಮಹಾಭೂತಗಳಿಗೆ ಅಭಿಮಾನಿಗಳು, ಪಂಚಮಹಾಭೂತಗಳಿಂದ ನಿರ್ಮಿತವಾದ ಬ್ರಹ್ಮಾಂಡಕ್ಕೆ ನಿಯಾಮಕರಾಗಿದ್ದಂತಹ ಮಹಾನುಭಾವರು. ಅದ್ಭುತವಾದ ಶಕ್ತಿ. ಕುದುರೆಯ ರೋಮಕೂಪಗಳಿಂದ, ತಮ್ಮ ರೋಮಕೂಪಗಳಿಂದ, ಧ್ವಜದಿಂದ, ಕಾರ್ಮುಕದಿಂದ, ರಥದಿಂದ, ಎಲ್ಲ ಕಡೆಗಿಂದಲೂ ಬಾಣದ ವೃಷ್ಟಿ. ಎಲ್ಲಿಂದ ಬಾಣ ಬರ್ತದೆ ಅಂತ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ. ಅಷ್ಟಿದ್ದರೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅರ್ಜುನ ಅದನ್ನೆಲ್ಲವನ್ನೂ ಎದುರಿಸಿ, ಅದೆಲ್ಲವನ್ನೂ ಭೇದಿಸಿ ಅವರ ಜೊತೆಗೆ ಯುದ್ಧವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅರ್ಜುನ ಬಹಳ ಚಿಕ್ಕವ. ಅಶ್ವತ್ಥಾಮಾಚಾರ್ಯರು ಅವತಾರದಲ್ಲಿ ಗುರು ಪುತ್ರರೂ ಹೌದು, ಮೂಲ ರೂಪದಲ್ಲಿ ರುದ್ರದೇವರು ಇಂದ್ರದೇವರಿಗೆ ಗುರುಗಳೂ ಹೌದು. ಆದರೆ ಶ್ರೀಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಅರ್ಜುನ ಅಶ್ವತ್ಥಾಮಾಚಾರ್ಯರು ಮಾಡುವ ಯುದ್ಧದಲ್ಲಿಯೂ ಗೆದ್ದು ಆಚೆಗೆ ಬರ್ತಾನೆ. ತಿಳಿಯಬೇಕಾದದ್ದು, ಅಶ್ವತ್ಥಾಮಾಚಾರ್ಯರಿಗೆ ತಾವು ತಮ್ಮ ಒಂದೊಂದು ರೋಮಕೂಪಗಳಿಂದಲೂ, ರೋಮಕೂಪ ಅಂದರೆ ಗೊತ್ತಿಲ್ಲ ಚಿಕ್ಕವರಿಗೆ, ಕೂದಲು, ಒಂದೊಂದು ಕೂದಲು ಬರುವುದಕ್ಕೆ ಬೇಕಾದ ಸೂಕ್ಷ್ಮವಾದ ರಂಧ್ರ ಇರುತ್ತಲ್ಲ, ಹೋಲ್ ದೇಹದಲ್ಲಿ, ಚರ್ಮದಲ್ಲಿ, ಅದು ರೋಮಕೂಪ. ಅಂತಹ ಒಂದೊಂದು ರೋಮಕೂಪದಿಂದಲೂ ಬಾಣಗಳನ್ನು ಬಿಡುವ, ರಥದಿಂದಲೂ ಬಾಣಗಳ ಸೃಷ್ಟಿ ಮಾಡುವ, ಧ್ವಜದಿಂದಲೂ ಬಾಣಗಳನ್ನು ಸೃಷ್ಟಿ ಮಾಡುವ, ಧನುಷ್ಯದಿಂದಲೂ ಬಾಣವನ್ನು ಬಿಡುವ, ಕುದುರೆಯಿಂದಲೂ ಬಾಣಗಳನ್ನು ಸೃಷ್ಟಿ ಮಾಡುವಂತಹ ಅದ್ಭುತ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡವರು ಅಶ್ವತ್ಥಾಮಾಚಾರ್ಯರು. ಹೀಗಿದ್ದಾಗ ಆ ರುದ್ರದೇವರಲ್ಲಿ ಅಂತರ್ಯಾಮಿಯಾದಂತಹ, ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ನರಸಿಂಹದೇವರ ಸಾಮರ್ಥ್ಯ ಏನು ಅಂತ ಊಹೆ ಮಾಡುವುದಕ್ಕೆ ಸಾಧ್ಯವು. ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಯುದ್ಧಕ್ಕೆ ಬಂದಾಗ, ಇನ್ನೂ ಋಷಿಗಳಾಗುವ ಮೊದಲು ನಾನಾ ರೀತಿಯ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿದರೆ ಎಲ್ಲ ವಿಶ್ವಾಮಿತ್ರರ ಸೈನ್ಯವನ್ನು ಓಡಿಸುವುದಕ್ಕೆ ನಂದಿನಿ ಕೇವಲ ತನ್ನ ಶರೀರದಿಂದಲೇ ಸಹಸ್ರ ಸಂಖ್ಯೆಯಲ್ಲಿ ಸೈನ್ಯವನ್ನೇ ಸೃಷ್ಟಿ ಮಾಡಿದೆ. ಕ್ಷಣ ಮಾತ್ರದಲ್ಲಿ. ಅಂತಹ ಸಾಮರ್ಥ್ಯ ಆ ದೇವರು ಸೃಷ್ಟಿ ಮಾಡಿದಂತಹ ಆ ನಂದಿನಿ ಕಾಮಧೇನುವಿಗೆ ಆ ಸಾಮರ್ಥ್ಯ ಇದೆ. ದೇವರ ಅನುಗ್ರಹವನ್ನು ಪಡೆದ ಅಶ್ವತ್ಥಾಮಾಚಾರ್ಯರಿಗೆ, ದೇವರ ಉಪಾಸನೆಯನ್ನು ಮಾಡಿದ, ನರಸಿಂಹೋಪಾಸನೆಯನ್ನು ಮಾಡಿ ಮಹಾ ಸಾಮರ್ಥ್ಯವನ್ನು ಪಡೆದ ಅಶ್ವತ್ಥಾಮಾಚಾರ್ಯರಿಗೆ ಆ ಶಕ್ತಿ ಇದೆ. ಭಗವಂತನ ಶಕ್ತಿ. ರಾಮಃ ಪುರಸ್ತಾತ್ ಪರತೋಪಿ ರಾಮ ಅಂತ ಹೇಳಿದಂತೆ ಮಹೌಘ ಸಂಖ್ಯೆಯ ಭಾರಿ 36,000 ಮಹೌಘ ಅಕ್ಷೌಹಿಣಿ ಸಂಖ್ಯೆಯ ಸೈನ್ಯವನ್ನು ಕರೆದುಕೊಂಡು ರಾವಣ ಬಂದರೆ ಕ್ಷಣ ಮಾತ್ರದಲ್ಲಿ ಎಲ್ಲರನ್ನು ಸಂಹಾರ ಮಾಡಿದ್ದಾನೆ. ಅಷ್ಟು ರೂಪಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ತಾನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಅಂತಹ ಶ್ರೀರಾಮಚಂದ್ರ, ಅಂತಹ ಲಕ್ಷ್ಮೀ ನರಸಿಂಹ, ಅಂತಹ ಶ್ರೀಕೃಷ್ಣ ಪರಮಾತ್ಮ ಅನಂತ ರೂಪಗಳನ್ನು ಪಡೆದವ, ವಿಶ್ವರೂಪವನ್ನು ಪಡೆದಂತಹ ಮಹಾವಿಷ್ಣುವಾಗಿ ಅನಂತ ರೂಪಗಳಿಂದ ಎಲ್ಲ ಕಡೆಗೂ ಹರಡಿ ಎಲ್ಲ ದುಷ್ಟಶಕ್ತಿಗಳನ್ನು ದಮನ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡವನು ಮಹಾವಿಷ್ಣು. ಒಂದೊಂದು ಶತ್ರುವನ್ನು ನಾಶ ಮಾಡುವುದಕ್ಕೆ, ಒಂದೊಂದು ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕೆ ಒಂದೊಂದು ರೂಪಗಳನ್ನೇ ಇಟ್ಟು ಒಳನುಗ್ಗುವಂತಹ ಮಹಾವಿಷ್ಣು.
ಆ ಪರಮಾತ್ಮ ಅಂತಹ ಭಗವಂತನ ಕೃಪೆಯಿಂದ ನಮ್ಮ ಎಲ್ಲ ರೋಗಗಳು, ದುಷ್ಟಶಕ್ತಿಗಳು, ಪಾಪಗಳು, ವಿಘ್ನಗಳು, ಕಷ್ಟಗಳು ಎಲ್ಲವೂ ದೂರವಾಗಲಿ. ಪೂರ್ಣವಾದ ವಿಶ್ವಾಸದಿಂದ ಆ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡೋಣ. ಅನಂತ ರೂಪಗಳಿಂದ ಏಕಕಾಲಕ್ಕೆ ಎಲ್ಲ ಕಡೆಗೆ ಹೊಕ್ಕು ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಸಕಲ ಸಜ್ಜನರನ್ನು ಆ ಪರಮಾತ್ಮ ರಕ್ಷಣೆ ಮಾಡಲಿ, ಮಾಡಿಯೇ ಮಾಡ್ತಾನೆ, ಯಾವುದೇ ಸಂಶಯವಿಲ್ಲ ಎಂಬ ಪೂರ್ಣ ನಂಬಿಕೆಯಿಂದ ಆ ಪರಮಾತ್ಮನ ಸ್ಮರಣೆ ಮಾಡೋಣ. ಮಹಾವಿಷ್ಣುವಾದ ನರಸಿಂಹ ಅಚ್ಯುತ ಅನಂತ ಗೋವಿಂದ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನರಸಿಂಹಾಯ ನಮಃ, ಮಹಾವಿಷ್ಣವೇ ನಮಃ. ವಿಠ್ಠಲ 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 ವಿಠ್ಠಲ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.